ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಟೈಮ್ 5:45. ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ಒಂದೇ ರೀಸನ್ ಏನಂದ್ರೆ ನಮ್ಮ RCB ಇವತ್ತು ನೋಡಿ ಜರ್ಸಿ ಅದ, ಯಾಕಂದ್ರೆ ಇನ್ನೊಂದು ಜರ್ಸಿ ಇಟ್ಕೊಂಡಿದ್ದು ನಾಳೆಗೆ, ಅದು ಬೇರೆದು. ಈ ಸಲ ಕಪ್ ನಮ್ಮದೇ ಅಂತ ಇದೆ ಅದ್ರ ಮೇಲೆ. ಸೊ ಈ ಜರ್ಸಿ ಹಾಕೊಂಡು ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ. ನಾನು ನಮ್ಮ ಬಾಯ್ಸ್ ಅಂದರೆ ದೇವ ಮತ್ತು ದೇವನ ಫ್ರೆಂಡ್ಸು. ಅವ್ರು ಆಲ್ರೆಡಿ ಯಡೂರು ಕ್ರಾಸ್ ಆಗಿದ್ದಾರೆ. ನಾನು ಇನ್ನೂ ಇವಾಗ ಹೊರಡ್ತಾ ಇದ್ದೀನಿ ಮನೆಯಿಂದ. ಸ್ವಲ್ಪ ಪ್ರಮೋಷನ್ ಶೂಟ್ ಇತ್ತು, ಅದಕ್ಕೇ ಲೇಟ್ ಆಯಿತು. ಇವಾಗ ಗಾಡಿ ಎಲ್ಲ ರೆಡಿಯಾಗಿದೆ. DSG ಆಗ್ತಾಯಿಲ್ಲ, ಸೋಲಾಸ್ ಆಗ್ತಾಯಿದ್ದೀನಿ, ಯಾಕಂದರೆ ಬ್ಯಾಕ್ ಕ್ಯಾರಿ ಮಾಡಬೇಕಲ್ಲ. ಸೊ DSG ಎಕ್ಸ್ಟ್ರಾ ಹಂಪ್ ಥರ ಬರುತ್ತೆ, ಅದೊಂದೇ ರೀಸನ್ನು. ಸೊ ಇವಾಗ ಇನ್ನು ಉಳಿದಿದ್ದ ಸ್ಟೋರೀಸ್ ಎಲ್ಲ ನಿಮಗೆ ಆನ್ ದ ಗೋ ಮೋಟೋಲಾಗಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಗುರು, ಒಂದು ಸಿಗ್ನಲ್ ಕ್ರಾಸ್ ಆಗೋದಕ್ಕೆ 15 ನಿಮಿಷ ಆಯ್ತಲ್ಲ ಯಪ್ಪ. 6 ಗಂಟೆ ಆಲ್ರೆಡಿ. ನಮ್ಮ ಬಾಯ್ಸ್ ಎಲ್ಲ ಯಡೂರು ಕ್ರಾಸ್ ಆಗಿದ್ದಾರೆ. ಎಷ್ಟು ಬೇಗ ಸಿಟಿಯಿಂದ ಎಕ್ಸಿಟ್ ಆಗ್ತೀನೋ ಅಷ್ಟು ಬೇಗ ರೀಚ್ ಆಗ್ತಿದೆ. ಏನಕ್ಕಂದರೆ ಹೈವೇಲೆಲ್ಲ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಒಂದು 130 140 ಕ್ರೂಸಿಂಗ್ ಸ್ಪೀಡಲ್ಲಿ ಮೇಂಟೈನ್ ಮಾಡಿದ್ರೆ ಬೇಗ ರೀಚ್ ಆಗ್ತೀನಿ. ಬಟ್ ವೈಟ್ ಫೀಲ್ಡಿಂದ ನಾನು ನೆಲಮಂಗಲ ಹೋಗೋಷ್ಟೊಳಗಡೆ 1.5 hour ಆಗುತ್ತೆ ಮಿನಿಮಮ್ ಬಂದ್ರೂ. ಟ್ರಾಫಿಕ್ ಇಲ್ಲ ಅಂದರೆ ಸಾಕು ಗುರು. ಇನ್ನೊಂದು ವಿಷಯ ಏನಂದರೆ, ನಾರ್ಮಲಾಗಿ ನಮ್ಮ ಫ್ರೆಂಡ್ಸಿಗೆಲ್ಲ ಗೊತ್ತು, ನಾನು ದೇವಸ್ಥಾನ ಎಲ್ಲ ಹೋಗೋದು ತುಂಬಾ ಕಮ್ಮಿ. ಬಟ್ ಇದು ಫಾರ್ ಎ ರೀಸನ್. ನಮ್ಮ RCB ಫೈನಲ್ಸಿಗೆ ಹೋಗಿದೆ. ಫೈನಲ್ಸ್ ಗೆಲ್ಲಬೇಕು ಅನ್ನೋ ಒಂದೇ ಒಂದು ವಿಷಯಕ್ಕೋಸ್ಕರ ಹೋಗ್ತಾ ಇರೋದು. ಸೊ ನಾನು ಇನ್ನೂ ಮ್ಯಾಚ್ ಹೋಗೆಲ್ಲ ಮಾಡಿದ್ದೀನಿ, ನೋಡಿದ್ದೀರಾ ಅನಿಸುತ್ತೆ. ನಾವು ಆಲ್ಮೋಸ್ಟ್ ಇಯರ್ಲಿ 1 ಇಲ್ಲ 2 ಮ್ಯಾಚಿಗೆ ಹೋಗ್ತೀವಿ. ಅದ್ರ ಜೊತೆಗೆ ವುಮೆನ್ಸ್ ಮ್ಯಾಚಿಗೂ ಹೋಗ್ತೀವಿ, ವುಮೆನ್ಸಿಗೂ ಸಪೋರ್ಟ್ ಮಾಡ್ತೀವಿ. RCB ಅಂತ ಏನೇನು ಟೀಮ್ ಬರುತ್ತೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ ಗುರು. ನಮ್ಮ ಮನೇಲಿ ಬೇರೆ ಬೈತಿದ್ರು ಗುರು. ಸಕಲೇಶ್ಪುರ, ಆ ಕಡೆ ಧರ್ಮಸ್ಥಳ, ಉಡುಪಿ, ಮಂಗಳೂರು ಎಲ್ಲ ಕಡೆ ಫುಲ್ ರೆಡ್ ಅಲರ್ಟ್ ಇದೆ. ಆಮೇಲೆ ಶಿರಡಿ ಘಾಟ್, ಚಾರ್ಮುಡಿ ಘಾಟ ಎಲ್ಲ ಗುಡ್ಡ ಕುಸಿದಾಗಿದೆ. ಅದಕ್ಕೆ ನಮ್ಮ ಮನೇಲಿ ಹೋಗ್ಬೇಡ ಅಂತಿದ್ರು. ನಾನು ಎಲ್ಲರಿಗೂ ಏನೇನೋ ಹೇಳಿ ಮ್ಯಾನೇಜ್ ಮಾಡ್ಕೊಂಡು ಕೊನೆಗೆ ಹೊರಟಿದ್ದೀನಿ. ಇನ್ನೊಂದು ಸೈಕ್ ವಿಷಯ ಅಂದರೆ, ಇವಾಗ ನನ್ನ ಹತ್ರ ರೈನ್ ಜಾಕೆಟ್ ಇಲ್ಲ. ಅದು ನಮ್ಮ ದೇವ ಅವ್ರ ಹತ್ರ ಇದೆ. ನಂದು ಎಲ್ಲಿ ಹೋಗಿದ್ದೆ ಅವ್ರಿಗೆ ತಗೊಳ್ಳೋ ಕೇಳಿದ್ದೀನಿ. ಅವ್ರು ಅಲ್ಲೇ ಹಾಸನ ಹತ್ರ ವೆಯ್ಟ್ ಮಾಡಿದ್ರೆ ಬೆಸ್ಟು. ಇಲ್ಲ ಅಂದರೆ ನಾನು ನಮ್ಮ ಇನ್ನೊಬ್ರು ಇದ್ದಾರೆ ಫ್ರೆಂಡು, ಹಾಸನ್ ಬಾಯ್ಸ್ 390 ಬಾಯ್ಸ್ ಇದ್ದಾರಲ್ಲ, ಅವ್ರಿಗೆ ಫೋನ್ ಮಾಡಿ ಅವರಿಂದ ತರಿಸ್ಕೋಬೇಕು. ಆಮೇಲೆ ಈ ಬ್ಲಾಗಲ್ಲಿ ಏನಾದರೂ ಸ್ವಲ್ಪ ಕ್ಯಾಮ್ರಾ ಆ್ಯಂಗಲ್ ಡೌನ್ ಅಂತ ಅನಿಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಕ್ಸ್ಟೆಂಡರು ಒಳಗಡೆ ಇದೆ, ಅದು ಹಾಕೊಳ್ಳೋಷ್ಟು ಟೈಮ್ ಇಲ್ಲ ಇವಾಗ. ಓಕೆ, ಇದು ರೀಲ್ಸಿಗೋಸ್ಕರ ಮೌಂಟ್ ಮಾಡಿರೋದು ಫ್ಲಿಪ್ಪಬಲ್ ಕ್ಯಾಮ್ರಾ. ಸೊ ಹಂಗೆ ಟ್ವಿಸ್ಟ್ ಮಾಡಿದೆ ಈ ಕಡೆ ವ್ಲಾಗಿಗೆ. ಮತ್ತು ಇದನ್ನೆಲ್ಲ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡು ಟೈಮ್ ಆಗುತ್ತೆ ಅಂತ. ಇದು ಯಾವುದು ಗುರು, ಇಲ್ಲೇ 6:30 ಆಗೋಯ್ತಲ್ಲ. ಇಂಡಿಯನ್ ಆಯಿಲ್ ಇಲ್ಲೇ ಇದರಲ್ಲಿ X95 X95 ಫುಲ್ ಟ್ಯಾಂಕ್. ಅಯ್ಯಪ್ಪ, ಓಹೋ ನಮ್ಮ ವರ್ಷದ ಥರ ಆಗೋದು. ಇದಕ್ಕೂ ಮುಂಚೆ ಸಿಟಿಲೇ ಓಡಿಸಿದ್ದೆ. ಇವಾಗ 2 ಗಂಟೆಯಿಂದ 4.25 ಗಂಟೆ. ಇವಾಗ ಏನೂ ಯೂಸ್ ಮಾಡಲ್ಲ. ಇವಾಗ ನಾನು ಇಲ್ಲ ಧರ್ಮಸ್ಥಳಕ್ಕೆ ಹೋಗಬೇಕು. ಅಲ್ಲಿ ಇನ್ನೊಂದು ಗಂಟೆಲಿ ಹಾಸನದಲ್ಲಿ ಇರಬೇಕು. ನೋಡಿ ಇವಾಗ ಏನು ಯೂಸ್ ಮಾಡಲಿ ನೀವು ಹೇಳಿ. ನೆಕ್ಸ್ಟ್ ಟೈಮ್ ಬಂದಾಗ ದೇವರೇ, ಟ್ರಾಫಿಕ್ ಇಲ್ಲದೆ ಇರೋ ಥರ ಮಾಡಪ್ಪ. ಈ ವೈಟ್ ಫೀಲ್ಡ್ ಥರ ಸವಾಸನೆ ಬೇಡ ಮುಂದೆ ಎಲ್ಲೂ. ಇದರಲ್ಲಿ ಮುಂಚೆ ಪೆಟ್ರೋಲ್ ಇತ್ತು ಒಂದು 700. ಸೊ ಅದಕ್ಕೆ 900. ಇಲ್ಲ ಅಂದರೆ ನಾರ್ಮಲಾಗಿ ಎಷ್ಟು 14 ಸಮಥಿಂಗ್ ಏನೋ ಅಲ್ವಾ ಫ್ಯೂಲ್ ಟ್ಯಾಂಕು. 1500 ಮೇಲಾಗುತ್ತೆ XP95X ಇದ್ದಾಗ. ಇವತ್ತೇ ಫಸ್ಟು ಒಂದು 300 ಕಿಲೋಮೀಟರ್ ರೈಡ್ ಹೋಗ್ತಾ ಇರೋದು ನಮ್ಮ RS 457 ಒಂದು ಸೈಡು. ಒಬ್ಳಿ ಇವಾಗ ಇನ್ನೂ ಕ್ವಾಲಿಫೈಯರ್ 2 ಆಗಿಲ್ಲ. ನನಗೆ ಪಂಜಾಬೇ ಮತ್ತೆ ಫೈನಲ್ಸ್ ಬಿದ್ದುಬಿಡ್ಲಿ RCB ಮೇಲೆ ಅಂತ. ಯಾಕಂದರೆ ಮುಂಬೈ ಆಲ್ರೆಡಿ 5 ಸಲ ಗೆದ್ದಿದ್ದಾರೆ. ಮತ್ತೆ ಅವರೇ ಬಂದು ಗೆಲ್ಲೋದು, ಸೋದ್ರು ಏನು ಚೆನ್ನಾಗಿರಲ್ಲ. ಅದ್ರ ಬದಲು ಏನಾದರೂ ಪಂಜಾಬ್ ಬಂದರೆ ಇಟ್ ವುಡ್ ಬಿ ಗುಡ್ ಫಾರ್ RCB. ನಮ್ಮ ಗಾಡಿ ನೋಡಿ, ಇದೇ ಲಾಸ್ಟ್ ರೈಡ್. ಇದು ಆಮೇಲೆ ನೆಕ್ಸ್ಟ್ 3rd ಸರ್ವಿಸ್ ಮಾಡಿಸ್ಬೇಕು. ತೋರಿಸಿ ನೋಡಿರಿ, ಇವಾಗ ಬರುತ್ತೆ ನೆಕ್ಸ್ಟು. ನೋಡಿರಿ ಇಲ್ಲಿ 855 ಇನ್ನು ಸರ್ವಿಸ್ ಡ್ಯೂ ಇರೋದು. ಸೊ ಇವಾಗ ಅಪ್ ಆ್ಯಂಡ್ ಡೌನು ಒಂದು 700 750 ಆಗುತ್ತೆ. ನೆಕ್ಸ್ಟು ಸರ್ವಿಸಿಗೆ ಬಿಡೋದೆ ಗಾಡಿನ. ಆಮೇಲೆ ಸ್ವಲ್ಪ ಜನಕ್ಕಿನ್ನ ಇನ್ಫಾರ್ಮೇಷನ್ ಗೊತ್ತಿಲ್ಲ ನಮ್ಮ RS 457. ಸೊ ಬರೀ ಏನೋ ವ್ಯಾರಂಟಿ ಫಸ್ಟ್ ಓನರಿಗೆ ಮಾತ್ರ ಅಂತ ಹೇಳ್ತಾಯಿದ್ರು. ಇವಾಗ ಸೆಕೆಂಡ್ ಓನರಿಗೂ ಕ್ಲೈಮ್ ಆಗುತ್ತೆ. ಇರೆಸ್ಪೆಕ್ಟಿವ್ ಆಫ್ ಓನರ್ಸ್ ಕ್ಲೈಮ್ ಆಗುತ್ತೆ. ಅದ್ರ ಜೊತೆಗೆ ವಾರಂಟಿನೂ ಎಕ್ಸ್ಟೆಂಡ್ ಮಾಡಿದ್ದಾರೆ. 30,000 ಇದ್ದಿದ್ದು 48,000 ಮಾಡಿದ್ದಾರೆ. 3 ಇಯರ್ಸ್ ಇದ್ದಿದ್ದು 4 ಇಯರ್ಸಿಗೆ ಮಾಡಿದ್ದಾರೆ. ಕ್ರೇಜಿ ಫುಲ್ಲು. ಇವಾಗ ರೀಸೇಲ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ನಮ್ಮ ಗಾಡಿದು. ಸೊ ಇದನ್ನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ.
ಬಟ್ ಆ ವಿಡಿಯೋ ಯಾರು ಜಾಸ್ತಿ ಜನ ನೋಡಿಲ್ಲ, ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದು ಯಾವುದು ಗುರು ಟ್ರಾಫಿಕ್ಕು ಇವತ್ತು ಸಾಟರ್ಡೆ. ನಾರ್ಮಲಾಗಿ ಸಾಟರ್ಡೆ ಸಂಡೇ ಟ್ರಾಫಿಕ್ ಇರೋಲ್ಲ ಅಂತ ಅಂದ್ಕೊಂಡ್ರೆ ಈ ಲೆವೆಲಿಗೆ ಟ್ರಾಫಿಕ್ಕು. ಯಪ್ಪ, ನಾನು ಮನೆ ಬಿಟ್ಟಿದ್ದು 5:15 5:45, ಇವಾಗ 7:45. ಇನ್ನು ನೆಲಮಂಗಲ ರೀಚ್ ಆಗಿಲ್ಲ ನಾನು. 2 ಅವರು. ಯಪ್ಪ, ನನಗೆ 1 hour 10 minutes ಸಾಕು ನೆಲಮಂಗಲದಿಂದ ಹಾಸನಿಗೆ ಹೋಗೋದಕ್ಕೆ. ಅದರಲ್ಲೂ ಈ ಹಿಂದೆ ಬ್ಯಾಗ್ ನೆತಾಕೊಂಡು ಓಡಿಸೋದಿದೆಯಲ್ಲ ಟ್ರಾಫಿಕಲ್ಲಿ, ಸಖತ್ ಹಿಂಸೆ ಗುರು. ಹೈವೇಲಾದರೆ ಇಲ್ಲಿ ಮುಂದೆ ಹಿಡ್ಕೋಬೋದು. ಇಲ್ಲಿ ಒಂದ್ಸಲಿ ಏರ್ ಚೆಕ್ ಮಾಡಿಸ್ಬೇಕಿತ್ತು ಯಾವುದಕ್ಕೂ. ಸ್ವಲ್ಪ ಫೀಲ್ ಆಗ್ತಾ ಇದೆ ಕಮ್ಮಿ ಇರೋ ಥರ. ನಮ್ಮ ಬಾಯ್ಸು ಹಾಸನಲ್ಲಿ ಮೀಟ್ ಆಗಬೇಕಿತ್ತು, ಬಟ್ ಅವರು ಹೊರಡಿ ಅಂತ ಹೇಳ್ದೆ. ಏನಕ್ಕಂದರೆ ನನಗೆ ಒಬ್ರಿಗೋಸ್ಕರ ಎಲ್ಲರೂ ಕಾಯೋದು ಚೆನ್ನಾಗಿರಲ್ಲ. ಸೊ ಅವರು ಇವಾಗ ಹಾಸನ ಕ್ರಾಸ್ ಆಗಿದ್ದಾರೆ ಆಲ್ರೆಡಿ. ಇವಾಗ ಇದು ನನಗೆ ಫುಲ್ಲು ಕಂಪ್ಲೀಟ್ ಸೋಲೋ ರೈಡ್. ಬೆಂಗಳೂರು ಟು ಧರ್ಮಸ್ಥಳ ಸೋಲೋ. RS 457 ನನಗೇನು ಅಂಥ ಡಿಫ್ರೆನ್ಸ್ ಎಲ್ಲ ಆಗಲ್ಲ ಗುರು, ಸೀರಿಯಸ್ಲಿ. ಏನಕ್ಕಂದರೆ ನಾವು ಈ ಒಂದ್ಸಲಿ ನೀವು ಲದಾಖ್ ಸ್ಪಿತಿ ಎಲ್ಲ ರೈಡ್ ಮಾಡಿದ್ಮೇಲೆ ನಿಮಗೆ ಈ ಥರ 300 kilometers 400 kilometers ರೈಡಾಗ ಏನೂ ಫೀಲ್ ಆಗಲ್ಲ. ಸೀರಿಯಸ್ಲಿ, ಟ್ರಸ್ಟ್ ಮೀ. ನಾವು ಒಂದೊಂದು ದಿನ 800-1000 kilometers ಎಲ್ಲ ಹೊಡಿಬೇಕಿದ್ರೆ, ಸೊ ಆ ಮೈಂಡ್ಸೆಟ್ ಎಲ್ಲ ಫಿಕ್ಸ್ ಆದಮೇಲೆ ಒಂದ್ಸಲಿ 300-400 ಅಲ್ಲ ನಮಗೆ ಅಷ್ಟೇ. ಅದರಲ್ಲೂ ಅವಾಗ R15 ಹಿಡ್ಕೊಂಡು ಹಂಗೆ ಹೊಡಿತಾಯಿದ್ದೆ. ಇನ್ನು ಇವಾಗ RS 457. ವಿತೌಟ್ ಲಗೇಜು RS 457 ಕೊಟ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಟೂರಿಂಗ್ ಮಾಡ್ಬೋದು. ಅಂದರೆ ಇನ್ನೊಂದು ಯಾವ್ದಾರ ಬೈಕ್ ಇರಬೇಕು. ಫಾರ್ ಎಕ್ಸಾಂಪಲ್ ADV 390 ಥರ ಯಾವುದಾದ್ರೂ ಇದ್ದರೆ ಅದಕ್ಕೆ ನಿಮ್ಮ ಲಗೇಜ್ ಎಲ್ಲ ಲೋಡ್ ಮಾಡಿ ನೀವು RS 457 ಫುಲ್ ಫ್ರೀ ಇರಬೇಕು. ಆವಾಗ ಸಾಕಾಗಿರುತ್ತೆ. ಆಮೇಲೆ ನಮ್ಮ ಹಾಸನ್ ಬಾಯ್ಸ್ ಬರ್ತಾ ಇದ್ದಾರೆ, 390 ಬಾಯ್ಸು. ಬಿ ಮತ್ತು ಇನ್ನು ಯಾರು ಬರ್ತಾರೆ ಗೊತ್ತಿಲ್ಲ ಎಕ್ಸಾಕ್ಟು. ಶಾಂತಿಗ್ರಾಮ ಟೋಲ್ ಹತ್ರಕ್ಕೆ. ನಂದು ರೈನ್ ಕೋಟು ಮಿಸ್ ಆಗಿಬಿಟ್ಟಿದೆ, ಅದಕ್ಕೇ ನಮ್ಮ ಅಬಿಗೆ ಥರ ಕೇಳಿದ್ದೀನಿ. ದೇವ ಅವ್ರ ಹತ್ರನೂ ಒಂದಿದೆ ಸ್ಪೇರು, ಬಟ್ ಅವ್ರು ಆಲ್ರೆಡಿ ಅಲ್ಲಿ ರೀಚ್ ಆಗಿರ್ತಾರಲ್ಲ. ಸೊ ಸಕಲೇಶ್ಪುರ ಹತ್ರ ಎಲ್ಲ ಮಳೆ ಬಂದರೆ ಕರೆಕ್ಟಾಗಲ್ಲ ಅಂದ್ಬಿಟ್ಟು ಅಬಿಗೆ ಹೇಳಿದ್ದೀನಿ. ಪಾರ್ಲೆ ಟೋಲ್ ಅಟ್ 7:45. ಲಿಟ್ರಲಿ 2 hours ಗುರು ವೈಟ್ ಬಿಡಿ ನಾನು ನೆಲಮಂಗಲ ಬರೋದಕ್ಕೆ. ಇನ್ನು ಬಿಡಿ, ಇನ್ನು 1 hour 10 minutes 1 hour 20 minutes ಮ್ಯಾಕ್ಸಿಮಮ್ 1 hour 30 minutes ಅಷ್ಟೇ ಹಾಸನ. ಈಸಿಯಾಗಿ ಫುಲ್ ಆಫ್ ಮಾಡ್ಬೋದು. ಒಂದ್ಸಲಿ ನಮ್ಮ ಬಾಯ್ಸಿಗೆ ಮೆಸೇಜ್ ಹಾಕ್ಬಿಡೋಣ. ಲೈವ್ ಲೊಕೇಶನ್ ಯಡಿಯೂರು ಬಂತು ಗುರು. ಇನ್ನೊಂದು 7 kilometer ಯಡಿಯೂರು. ನಾನು ಆಲ್ಮೋಸ್ಟ್ ನೆಲಮಂಗಲ ಬಿಟ್ಟು ಒಂದು 22 ನಿಮಿಷ ಆಗಿರ್ಬೋದು. ನೆಲಮಂಗಲ ಬಿಟ್ಟು ಒಂದು 22 ನಿಮಿಷ ಆಗಿರ್ಬೋದು ಯಡಿಯೂರು ಬಂತು. ವೆಹಿಕಲ್ ಡೆನ್ಸಿಟಿ ಜಾಸ್ತಿ ಇದೆ, ಇಲ್ಲ ಅಂದಿದ್ರೆ ಇನ್ನೂ ಸ್ವಲ್ಪ ಹೋಗ್ಬೋದಿತ್ತು. ಇವಾಗೆಲ್ಲ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಿಡಿ, ಒಳ್ಳೆ ಸ್ಪೀಡಾಗಿ ಕ್ರೂಸ್ ಮಾಡ್ತಾ ಇದ್ದೀವಲ್ಲ. ಇನ್ನೊಂದು 6 to 7 kilometers ಇರ್ಬೋದು ಯಡಿಯೂರಿನಿಂದ. ಅಲ್ಲಿ ಒಂದು ಸ್ಟಾಪ್ ಹಾಸನಲ್ಲಿ, ಅದರಿಂದ ನೆಕ್ಸ್ಟ್ ಡೈರೆಕ್ಟ್ ಸ್ಟೇ. ಊಟಕ್ಕೇನೋ ಅರೇಂಜ್ ಮಾಡೋಕ್ಕೆ ಹೇಳ್ಬೇಕು. ನಾನು ಹಾಸನಿಗೆ ಹೋಗೋಷ್ಟೊತ್ತಿಗೆ ಪ್ರಾಬಬ್ಲಿ ನಮ್ಮ ದೇವರೆಲ್ಲ ರೀಚ್ ಆಗಿರ್ಬೋದು ಸ್ಟೇಗೆ. ಸೊ ಅವ್ರಿಗೆ ಹಂಗೆ ಅರೇಂಜ್ ಮಾಡೋಕ್ಕೆ ಹೇಳೋದು. ಬಂದ್ವಿ ಗುರು ಹಾಸನ್. ಇಲ್ಲಿ ಹಾಸನ್ ಟೋಲ್ ಇಲ್ಲೇ ನಮ್ಮ ಬಾಯ್ಸ್ ಇರ್ತಾರೆ. ಟೈಮು 9:09. ನಾವು ಅಲ್ಲಿ ಬಿಟ್ಟಾಗ 8:02 1 hour 3 minutes 1 hour 4 minutes. ಅಂದೇನು ಫುಲ್ ಹೆವಿ ಆಗಿ ಏನು ಚುಚ್ಕೊಂಡು ಬರಲಿಲ್ಲ, ಒಂದು ಸ್ವಲ್ಪ ಕ್ರೂಸಿಂಗಲ್ಲೇ ಬಂದ್ವಿ. ಎಲ್ಲಿರ್ತಾರೆ ನಮ್ಮ ಬಾಯ್ಸು? ಮೇ ಬಿ ಎಕ್ಸಿಟಲ್ಲಿ ಆ ಕಡೆ ಇರ್ತಾರೆ ಅನ್ಸುತ್ತೆ. ಆ ಕಡೆ ಹೋಗಿ ಕಾಲ್ ಮಾಡೋಣ. ನಮ್ಮ ಬಾಯ್ಸ್ ಇಬ್ಬರು ಬಂದರು, ಇಬ್ಬರು ಮುಖ ಕವರ್ ಮಾಡ್ತವ್ರೆ. ಕಂಗ್ರಾಟ್ಸ್ ಬ್ರೋ ಒನ್ಸ್ ಅಗೇನ್. ಥ್ಯಾಂಕ್ ಯು. ಹಿಮಾಲಯನ್ನು RC 390 ಅವ್ರ ಹತ್ರ ಅದಿದೆ. NS ಮತ್ತೆ RC 390 ನಮ್ದು NS ಐತೆ. ಮುಖ ತೋರಿಸ್ತಿಲ್ಲ, ನಮ್ದು NS ಐತೆ. 3 ಗಾಡಿ. ಓಕೆ, ಸಿಗೋಣ ಮತ್ತೆ ನಾಳೆ.
A few moments later. ಓಕೆ, ಟೈಮು 10 ಗಂಟೆ. ಇವಾಗ ಆಲೂರು ಹತ್ರ ಇದ್ದೀನಿ. ನಮ್ಮ ಬ್ಯಾಡ್ ಮಾಸ್ಟರ್ ಫೋನ್ ಮಾಡಿದ್ರೆ ಬರ್ತಿಲ್ಲ. ಇಲ್ಲಿಂದ ಇನ್ನೊಂದು ಅವರ್ 1.5 hour ಅಲ್ಲಿ ರೀಚ್ ಆಗ್ತಿದೆ ಧರ್ಮಸ್ಥಳಕ್ಕೆ. ಅವರು ಇನ್ನೂ ರೀಚ್ ಆಗಿಲ್ಲ, ನಮ್ಮ ಗ್ರೂಪ್ ಯಾರು, ಅವರಿಗೂ ಇನ್ನೊಂದು 30 ಕಿಲೋಮೀಟ್ರ್ ಇದೆ. ಇವಾಗ ಒಂದು ಆರ್ಲಿಕ್ಸ್ ಕುಡಿತಾ ಇದ್ವಿ, ಯಾಕಂದರೆ ಇಲ್ಲಿ ಬೂಸ್ಟ್ ಸಿಗಲಿಲ್ಲ, ಅದಕ್ಕೆ ಆರ್ಲಿಕ್ಸ್ ಕುಡಿತಾ ಇದ್ದೀವಿ. ಸೋಫಾರ್ ಬೇಗ ಬಂದಿದ್ದೀನಿ, ಬಟ್ ಇಲ್ಲಿಂದ ಅಲ್ಲಿ ಹೋಗೋದೇ ಲೇಟ್ ಆಗುತ್ತೆ. ಮಳೆ ಬರಲಿಲ್ಲ ಅಂದರೆ ಸಾಕು. ಮಳೆ ಬಂದರೆ ಮತ್ತೆ ಎಲ್ಲನೂ ರೈನ್ ಕವರ್ ತೆಗ್ದು ಹಾಕಿ ಇವೇ ರೋದನೆ. ಇಲ್ಲಿ ನೋಡ್ರಿ, ಇಲ್ಲಿ ಆಲ್ಮೋಸ್ಟ್ ಇದು ಫುಲ್ಲು ಕರೆಕ್ಟಾಗಿ ನೋಡಿದ್ರೆ ಹುಳಗಳೆಲ್ಲ ಹೊಡೆದಾವೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ಕುತ್ಕೊಂಡು ಒಂದು 10 ನಿಮಿಷ ಕ್ಲೀನ್ ಮಾಡಿ ಹೊರಡಬೇಕು. ಇನ್ನೊಂದು 10-15 ನಿಮಿಷ ಹೊರಟ್ರೆ ಕರೆಕ್ಟಾಗಿ 11:30 ಒಳಗಡೆ ರೀಚ್ ಆಗ್ತೀವಿ. ಓಕೆ ಬಾಯ್ಸ್, ಟೈಮು 10:51. ಅಲ್ಲಿ ಆಲೂರು ಹತ್ರ ಒಂದು ಸ್ವಲ್ಪ ಜಾಸ್ತಿನೇ ಬ್ರೇಕ್ ತೊಗೊಂಡೆ. ಓಕೆ, ಟೈಮು 12:45. ನಾವು ಬಂದಿದ್ದು 12 ಗಂಟೆಗೆ. ಬಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಬ್ಯಾಕ್ಗ್ರೌಂಡ್ ತುಂಬ ವಾಯ್ಸ್ ಬರ್ತಾ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಕ್ಕಂದರೆ ಜೋರಾಗಿ ಮಾತಾಡೋಕ್ಕಾಗಲ್ಲ. ಗಾಡಿ ಫುಲ್ಲು ಹೆವಿಯಾಗಿ ಹೋಗಿದೆ. ಲಾಸ್ಟು ಸ್ವಲ್ಪ ಶಿರಡಿ ಘಾಟಿಂದ ಮುಂದೆ ಬಂದಮೇಲೆ ಅಂತೂ ಹೆವಿ ಮಳೆ. ಅದಾದಮೇಲೆ ಹೆಂಗೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಂದೆ. ಬಟ್ ಒಂದು ಹತ್ರ ಮಾತ್ರ ಸರಿಗ್ಬಿಟ್ಟೆ ಗುಂಡಿಗೆ. ಸದ್ಯಕ್ಕೇನೋ ರಿಮ್ಮೇನೋ ಆಗಿಲ್ಲ ಅಂದರೆ ಸಾಕು. 2 ಟೈರು ಇಳಿದಾವೆ. ಅಬ್ಬಾ, ಹಿಂಗೋ ಮ್ಯಾನೇಜ್ ಆಯಿತು ಗುರು, ಅಷ್ಟೊಂದೇನು ಇದಿರಲ್ಲ. ಬಟ್ ಸೀಟ್ ಸ್ವಲ್ಪ ಹಾರ್ಡ್ ಅನ್ನಿಸ್ತು ನನಗೆ, ಜಾಸ್ತಿ ಹೊತ್ತು ಕೂತಿದ್ದೆ ಅಷ್ಟೇ. ನಾಳೆ ಇನ್ನೊಂದು ಸ್ಪೆಷಲ್ ಗಾಡಿ ಇದೆ ಇಲ್ಲಿ, ಅದನ್ನು ತೋರಿಸ್ತೀನಿ.